ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಯ್ತು. ಏನಿದು ಕಥೆ ಅಂತೀರಾ? ನೋಡೋಣ ಬನ್ನಿ. ಬಸ್ ಕಂಡಕ್ಟರ್ ಒಬ್ರು ಓದುತ್ತಿರೋ ಈ ವಿಡಿಯೋ, ಅದರ ಈ ಕ್ಯಾಪ್ಷನ್ ಸಾವಿರಾರು ಜನರ ಮನಸ್ಸು ಗೆದ್ದಿದೆ. ಹೌದು, ಮಹತ್ವಾಕಾಂಕ್ಷೆಗೆ ಯಾವತ್ತೂ ಸಂದರ್ಭಗಳು ಅಡ್ಡಿಯಾಗಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಈ ತರಹದ ಕಥೆಗಳಲ್ಲಿ ಹೆಚ್ಚಾಗಿ ಕೇಳ್ಬರೋದು ಕೆಎಸ್ಆರ್ಟಿಸಿ ಹೆಸರು. ಅಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ ಅಲ್ವಾ? ಆದರೆ ಇತ್ತೀಚಿನ ಒಂದು ಸ್ಟಡಿ ಕೆಎಸ್ಆರ್ಟಿಸಿ ನೌಕರರ ನಿಜವಾದ ಪರಿಸ್ಥಿತಿಯನ್ನ ನಮ್ಮ ಮುಂದೆ ಇಟ್ಟಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಹಣಕಾಸಿನ ವಿಚಾರದಲ್ಲಿ ತೃಪ್ತಿ ಜಾಸ್ತಿ, ಆದ್ರೆ ಕೆಲಸದ ವಿಚಾರದಲ್ಲಿ ಕಡಿಮೆ. ನೌಕರರಿಗೆ ತಮ್ಮ ಕೆಲಸಕ್ಕೆ ಬೆಲೆ ಸಿಗುತ್ತೆ ಅನ್ನೋ ಭಾವನೆ ಇದೆ, ಸೌಲಭ್ಯ, ಸುರಕ್ಷತೆ ಎಲ್ಲದರಲ್ಲೂ ಖುಷಿಯಾಗಿದ್ದಾರೆ. ಆದ್ರೆ ಇನ್ನೊಂದ್ ಕಡೆ ನೋಡಿ, 79% ಹೆಚ್ಚು ಜನರಿಗೆ ಸರಿಯಾದ ವಿಶ್ರಾಂತಿ ಕೊಠಡಿಗಳೇ ಇಲ್ವಂತೆ. ಅಷ್ಟೇ ಅಲ್ಲ, 71% ಹೆಚ್ಚು ಜನ ನಿವೃತ್ತಿ ಸೌಲಭ್ಯಗಳ ಬಗ್ಗೆಯೂ ಅಸಮಾಧಾನಗೊಂಡಿದ್ದಾರೆ. ಈ ಅಂಕಿಅಂಶಗಳ ಹಿಂದೆ ಇರೋದು ನಿಜವಾದ ಕಥೆಗಳು, ಅದರಲ್ಲೂ ವಿಶೇಷವಾಗಿ ಮಹಿಳಾ ನೌಕರರ ಕಷ್ಟಗಳು. ಮೊದಲೆಲ್ಲ ಮಹಿಳಾ ಕಂಡಕ್ಟರ್ಗಳು ಅಂದ್ರೆ ಸಾಮಾಜಿಕ ಕಳಂಕ, ಜೊತೆಗೆ ಸರಿಯಾದ ಸೌಲಭ್ಯಗಳ ಕೊರತೆ ಬೇರೆ. ಒಬ್ಬರು ಹಂಚಿಕೊಂಡ ಹಾಗೆ ಅವರ ಕುಟುಂಬದವರು ತುಂಬಾ ಚಿಂತೆ ಮಾಡ್ತಾ ಇದ್ರಂತೆ. ಎಂಥ ತ್ಯಾಗ ಅಲ್ವಾ? ಆದರೆ ಮುಂಬೈನ ಮೊದಲ ಮಹಿಳಾ ಬಸ್ ಚಾಲಕಿ ಹೇಳೋ ಹಾಗೆ, ಆ ಯೂನಿಫಾರ್ಮ್ ಒಂದು ಶಕ್ತಿ ಕೊಡುತ್ತೆ, ಗೌರವ ತರುತ್ತೆ. ಇದೆಲ್ಲ ನೋಡಿದಾಗ ಆ ಫೋಟೋ ನೆನಪಾಗುತ್ತೆ. ಅದು ಕೇವಲ ಆಸೆಯಲ್ಲ, ಬದಲಾವಣೆಯ ತುಡಿತ. ಹಾಗಂತ ಇದು ಹೊಸ ಕಥೆಯೇನಲ್ಲ. ಮಾಜಿ ಬಸ್ ಕಂಡಕ್ಟರ್ ಅಂಕೇಗೌಡರ ಕಥೆಯನ್ನೇ ನೋಡಿ. ಅವರು ತಮ್ಮ ದುಡಿಮೆಯಿಂದ ಕಟ್ಟಿದ್ದು ಭಾರತದ ಅತಿದೊಡ್ಡ ಉಚಿತ ಲೈಬ್ರರಿಗಳಲ್ಲೊಂದು. 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳು. ತಮ್ಮ ಆದಾಯದ 80% ಭಾಗವನ್ನೇ ಈ ಪುಸ್ತಕ ಮನೆಗೆ ಸುರಿದಿದ್ದಾರೆ. ಯೋಚನೆ ಮಾಡಿ. ಒಂದು ಸಾಮಾನ್ಯ ಬಸ್ ರೂಟ್ನಿಂದ ಶುರುವಾದ ಅವರ ಕೆಲಸ ಅವರಿಗೆ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಗೌರವ ತಂದುಕೊಡ್ತು. ಸೊ ಆ ವೈರಲ್ ಫೋಟೋ ಇರ್ಬೋದು, ಅಥವಾ ಇಡೀ ಜೀವನದ ಸಾಧನೆ ಇರ್ಬೋದು, ಜ್ಞಾನದ ಹಸಿವು ಎಲ್ಲೆಲ್ಲೂ ಕಾಣಿಸುತ್ತೆ. ವೈಯಕ್ತಿಕ ಛಲ ಸ್ಫೂರ್ತಿದಾಯಕ, ಆದ್ರೆ ಈ ವೈಯಕ್ತಿಕ ಹೋರಾಟವನ್ನ ಒಂದು ವ್ಯವಸ್ಥಿತ ಬದಲಾವಣೆಯಾಗಿ ಮಾಡೋದು ಹೇಗೆ?